ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಸುಮಾ ವಿ ವ್ಲಾಗ್ಸ್ ಕನ್ನಡ. ಇವತ್ತು ನಾನು ಉದ್ದಿನ ವಡೆ ಮಾಡ್ತಾಯಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾವು ಮಾಡೋ ಪ್ರತಿಯೊಂದು ವೀಡಿಯೋನು ಫಸ್ಟ್ ನಿಮಗೆ ಬರುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು, ನಾನು ಬೆಳಿಗ್ಗೆ 10 ಗಂಟೆಗೆ ಉದ್ದಿನ ಬೇಳೆನ ನೆನೆ ಹಾಕ್ತಾಯಿದ್ದೀನಿ. ಇದು ಬೇಳೆ, ಉದ್ದಿನ ಬೇಳೆ ಅಲ್ಲ, ಗುಂಡಕ್ಕೆ ಬರುತ್ತವಲ್ಲ ಆ ಉದ್ದಿನ ಬೇಳೆನ ಹಾಕ್ತಾಯಿದ್ದೀನಿ. ಇವಾಗ ನಾನು ವಾಶ್ ಮಾಡ್ಕೊಂಡು ಬಂದಿದ್ದೀನಿ ಒಂದು 4 ಟೈಮ್ಸು. ಆಮೇಲೆ ನೀರು ಹಾಕ್ಕೊಳ್ತಾ ಇದ್ದೀನಿ ನೆನೆಯೋಕ್ಕೆ ಅಂಥೇಳಿ. ಒಂದು 6 ಅವರ್ಸು ನೆನೆಸ್ಕೊಳ್ಬೇಕಾಗುತ್ತೆ ಉದ್ದಿನ ಬೇಳೆನ. ಈ ಥರದ್ದು ಉದ್ದಿನ ಬೇಳೆ ತೊಗೊಂಡ್ರೆ ಒದಗಾಗುತ್ತೆ, ಹಿಟ್ಟು ಜಾಸ್ತಿ ಆಗುತ್ತೆ. ಬೇಳೆಗಳು ತಗೊಂಡ್ರೆ ಸ್ವಲ್ಪ ಒದಗಾಗಲ್ಲ, ಹಿಟ್ಟು ಕಡಿಮೆ ಆಗುತ್ತೆ. ಹಾಗಾಗಿ ಇದೇ ಥರದ್ದೇ ತೊಗೊಳ್ಳಿ ನೀವು ಕೂಡ. ಇವಾಗ 6 ಅವರ್ಸ್ ಆಗಿದೆ, ಮಿಕ್ಸಿಗೆ ಹಾಕಬೇಕು. ಹಾಗಾಗಿ ನೋಡ್ತಾ ಇರ್ಬೋದು, ನೆಂದಿದೆ ಇವಾಗ ಉದ್ದಿನ ಬೇಳೆ. ಮಿಕ್ಸಿಗೆ ಹಾಕ್ಕೊಳ್ಳೋಣ. ಇವಾಗೆಲ್ಲ ನೀರೆಲ್ಲ ಬಸಿಬಿಟ್ಟು ಮಿಕ್ಸಿ ಜಾರ್ ಇಟ್ಕೊಂಡಿದ್ದೀನಿ. ಉದ್ದಿನ ಬೇಳೆನೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ನೀರು ನಮ್ಗೆ ಎಷ್ಟು ಬೇಕು ಅಂತಂದರೆ ಒಂದು 4-5 ಟೇಬಲ್ ಸ್ಪೂನ್ ಆಗುವಷ್ಟು ಬೇಕಾಗುತ್ತೆ. ನೋಡ್ತಾ ಇರ್ಬೋದು ಹಿಟ್ಟು ಯಾವ ಥರ ಆಗಿದೆ ಅಂತ. ಈ ಥರ ಆದರೆ ಆಯಿತು ಹಿಟ್ಟು. ಈ ಥರ ಸ್ಮೂತಾಗಿರಬೇಕು. ಇಲ್ಲಿ ಒಂದು ಬೌಲಲ್ಲಿ ನಾನು ನೀರು ತೊಗೊಂಡಿದ್ದೀನಿ. ಅದಕ್ಕೆ ಉದ್ದಿನ ಹಿಟ್ಟು ಹಾಕಿ ನೋಡ್ತಾ ಇರ್ಬೋದು, ಉದ್ದಿನ ಹಿಟ್ಟು ತೇಲ್ತಾ ಇದೆ. ಈ ಥರ ತೇಲಿದರೆ ಹಿಟ್ಟು ಕರೆಕ್ಟಾಗಿ ಆಗಿದೆ ಅಂತ ಅರ್ಥ. ಇವಾಗ ಆ ಹಿಟ್ಟನ್ನು ತೊಗೊಂಡು ಮತ್ತೆ ಬೇರೆ ಬೌಲ್ಗೆ ಶಿಫ್ಟ್ ಮಾಡಿದ್ದಾಯಿತು. ಇವಾಗ ಸಣ್ಣದಾಗಿ ಕಟ್ ಮಾಡಿರತಕ್ಕಂತಹ ಕೊತ್ತಂಬರಿ ಸೊಪ್ಪು, ಒಂದು 3 ಹಸಿಮೆಣಸಿನಕಾಯಿ ಕಟ್ ಮಾಡಿದ್ದೀನಿ ಸಣ್ಣದಾಗಿ. ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಆಯಿತಾ. ಇಲ್ಲಿ ನಾನು ಹಸಿ ತೆಂಗಿನಕಾಯಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. 2 ಟೇಬಲ್ ಸ್ಪೂನ್ ಆದರೆ ಸಾಕು ತೆಂಗಿನಕಾಯಿ. ಇವಾಗ ಕರಿಬೇವು ಹಾಕ್ಕೊಳ್ತಾ ಇದ್ದೀನಿ. 1 ಸ್ಪೂನ್ ಆಗುವಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಸೋಡಾ ಪುಡಿ ಕೂಡ ಹಾಕ್ಕೊಂಡಿದ್ದೀನಿ. ಕಾಳು ಮೆಣಸನ್ನು ಜಜ್ಜಿ ಹಾಕ್ಕೊಂಡಿದ್ದೀನಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕಾಗತ್ತೆ. ಇವಾಗೆಲ್ಲ ಮಿಕ್ಸ್ ಮಾಡಿಕೊಂಡೆ ನಾನು. ಇವಾಗ ಒಂದು ಕಡಾಯಿನ ಇಟ್ಕೊಂಡಿದ್ದೀನಿ, ಗ್ಯಾಸ್ ಆನ್ ಮಾಡಿಬಿಟ್ಟು. ಇವಾಗ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ವಡೆನ ಕರಿಯೋದಕ್ಕೆ ಅಂಥೇಳಿ. ಯಾರು ತಾನೇ ಉದ್ದಿನ ವಡೆ ಇಷ್ಟಪಡಲ್ಲ, ಎಲ್ಲರೂ ಇಷ್ಟಪಡ್ತಾರೆ. ಇಡ್ಲಿ ಮಾಡಿದ ತಕ್ಷಣ ಮಕ್ಳಿಗೆ ಮಾಡಿಕೊಡಿ, ತುಂಬ ಇಷ್ಟಪಟ್ಟು ತಿಂತಾರೆ. ಇಡ್ಲಿ, ವಡೆ, ಸಾಂಬಾರು, ಚಟ್ನಿ ಮತ್ತು ಈವ್ನಿಂಗ್ ಸ್ನ್ಯಾಕ್ಸ್ಗೂ ಚೆನ್ನಾಗಿರುತ್ತೆ ಆಯಿತಾ. ಇಲ್ಲಿ ಒಂದು ಬೌಲಲ್ಲಿ ನೀರು ತೊಗೊಂಡಿದ್ದೀನಿ. ಸ್ವಲ್ಪ ಕೈ ಅದ್ಬಿಟ್ಟು ಹಿಟ್ಟನ್ನು ಈ ಥರ ತೊಗೊಂಡು, ನಾನು ಕೈಯಲ್ಲೇ ಮಾಡೋದು, ಈ ಥರ ಮಾಡಿ ಹೋಲ್ ಮಾಡಿ ಆ ಎಣ್ಣೆಯಲ್ಲಿ ವಡೆನ ಬಿಟ್ಬಿಡೋದು ಅಷ್ಟೇ ನೋಡಿ. ನೋಡ್ತಾ ಇರ್ಬೋದು, ಇಲ್ಲಿ ನಾನು 4 ಬಿಟ್ಟಿದ್ದೀನಿ. ಈ ಥರ ಬಂದಿದೆ ಉದ್ದಿನ ವಡೆ. ಟರ್ನ್ ಮಾಡ್ಕೊಳ್ತಾ ಇದ್ದೀನಿ. ಜಾಸ್ತಿ ಹೈ ಫ್ಲೇಮಲ್ಲೂ ಇಟ್ಟು ಕರಿಬೇಡಿ, ಒಳಗಡೆ ಬೆಂದಿರಲ್ಲ ಮತ್ತು ಮೇಲೆಲ್ಲ ಕಪ್ಪಾಗಿ ಆಗಿಬಿಡುತ್ತೆ. ಮೀಡಿಯಮಲ್ಲಿಟ್ಟು ಫ್ರೈ ಮಾಡ್ಕೊಳ್ಳಿ ಉದ್ದಿನ ವಡೆನ. ಕ್ರಿಸ್ಪಿಯಾಗಿ ಒಳಗಡೆ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ಜಾಸ್ತಿ ಮಾಡ್ತಾ ಇರ್ತೀನಿ ನಾನು, ಇಡ್ಲಿ ಮಾಡಿದಾಗೆಲ್ಲ ಮಾಡ್ತೀನಿ ವಡೆನ. ನಿಮಗೆ ಶುಂಠಿ ಬೇಕಿದ್ದರೆ ಶುಂಠಿ ಕೂಡ ಕಟ್ ಮಾಡಿ ಹಾಕ್ಕೊಳ್ಳಿ ಆಯಿತಾ. ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ನೋಡ್ತಾ ಇರ್ಬೋದು, ಕಲರ್ ಚೇಂಜ್ ಆಗಿದೆ ಅಲ್ವಾ, ಚೆನ್ನಾಗಿ ಬಂದಿದೆ. ಇವಾಗ ತಕ್ಕೊಂಬಿಡ್ತೀನಿ ನಾನು.
ನೋಡ್ತಾ ಇರ್ಬೋದು, ಕಲರ್ ನೋಡಿದ್ರೆ ಗೊತ್ತಾಗುತ್ತೆ ಯಾವ ಥರ ಬಂದಿತ್ತು ವಡೆ ಅಂತ. ಇವಾಗ ಮತ್ತೆ ಒಂದು ಟೈಮ್ ಹಾಕ್ತೀನಿ ನೋಡಿ. ಅದೇ ಥರ ಕೈಗೆ ನೀರನ್ನ ಹಚ್ಕೊಂಡು ಹಿಟ್ಟು ತೊಗೊಂಡು ಹೋಲ್ ಮಾಡಿ ಎಣ್ಣೆಯಲ್ಲಿ ಬಿಟ್ಟರೆ ಆಯಿತು. ಇಷ್ಟೇ ನೋಡಿ ವಡೆ, ಸಿಂಪಲ್ಲು. ಮಾಡ್ಕೊಳೋದಂತೂ ತುಂಬ ಈಸಿ, ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ. ಹೋಟೆಲಲ್ಲೇ ತಿನ್ನೋ ಥರ ಇರುತ್ತೆ, ತಿಂದಾಗೆ ಇರುತ್ತೆ, ಚೆನ್ನಾಗಿರುತ್ತೆ ಟೇಸ್ಟ್. ಆಯಿತಾ, ಒಂದು ಸತಿ ಟ್ರೈ ಮಾಡಿ ಮನೆಯಲ್ಲಿ. ನೀವು ಯಾವ ಥರ ವಡೆ ಮಾಡ್ತೀರ ಅಂತ ನನಗೆ ಹೇಳಿ ಆಯಿತಾ. ಇವಾಗ ಮತ್ತೆ ಟರ್ನ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಆಗಿದೆ ವಡೆ, ಇವಾಗ ತಕ್ಕೊತೀನಿ. ನೋಡ್ತಾ ಇರ್ಬೋದು ನೀವು ಯಾವ ಥರ ಬಂದಿದೆ ವಡೆ ಅಂತ. ತುಂಬ ಚೆನ್ನಾಗಿ ಬಂದಿತ್ತು, ಹಾಗೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿತ್ತು. ನೀವು ಕೂಡ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್.